ಹೈದ್ರಾಬಾದಿ ದಮ್ ಬಿರಿಯಾನಿ ಇವತ್ತು ನಾವು ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡೋಣ ಅಂತ ನೋಡೋಣ. ನಾನು ಇವತ್ತು ಮಾಡ್ತಾ ಇರೋದು 1.5 kg ಚಿಕನ್ಗೆ 1.5 kg ರೈಸ್ ಹಾಕಿ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು 6 ಮೀಡಿಯಂ ಸೈಜ್ ಆನಿಯನ್ಸ್ ತಿನ್ನಾಗೆ ಕಟ್ ಮಾಡ್ಕೊಳ್ಳಿ, ತಿನ್ ಸ್ಲೈಸ್ಡ್ ಆಗಿರಲಿ. ಇದನ್ನ 1.5 ಕಪ್ ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಗೋಲ್ಡನ್ ಬ್ರೌನ್ ಆಗೋಷ್ಟು ತನಕ ನೀವು ಫ್ರೈ ಮಾಡಬೇಕು. ಇಲ್ಲ ಅಂದರೆ ಒಂದು ಕಡೆ ಫ್ರೈ ಆಗಿರುತ್ತೆ, ಇನ್ನೊಂದು ಕಡೆ ಫ್ರೈ ಆಗಿರಲ್ಲ. ಸೊ ಇದನ್ನು ಗೋಲ್ಡನ್ ಬ್ರೌನ್ ಆಗೋಷ್ಟು ತನಕ ನೀವು ಕೈ ಆಡಿಸ್ತಾನೆ ಇರಬೇಕು. ಇದಾಗಿದ ತಕ್ಷಣ ಇದು ಒಂದು ಟಿಶ್ಯೂ ಪೇಪರಲ್ಲಿ ತೆಗ್ದು ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ. ಇದು ಮಿನಿಮಮ್ ಒಂದು 7 ಇಂದ 10 ಮಿನಿಟ್ಸ್ ಆಗುತ್ತೆ ಫ್ರೈ ಆಗೋದಕ್ಕೆ. ನೆಕ್ಸ್ಟ್ ನಾವು ಚಿಕನ್ನ ಮ್ಯಾರಿನೇಟ್ ಮಾಡೋಣ. ಇದಕ್ಕೆ ನಾನು 1.5 kg ಚಿಕನ್ನ ತೊಗೊಂಡಿದ್ದೀನಿ. ಚಿಕನ್ ಮೀಡಿಯಂ ಸ್ಲೈಸ್ ಆಗಿ ಕಟ್ ಮಾಡಿದ್ದಾರೆ. 4 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಫ್ರೆಶ್ ಆಗಿ ಗ್ರೈಂಡ್ ಮಾಡಿರೋದನ್ನ ಹಾಕಿದ್ರೇ ಬಿರಿಯಾನಿ ತುಂಬ ಟೇಸ್ಟ್ ಆಗಿರೋದು. ಸೊ ಅದಕ್ಕೆ ಫ್ರೆಶ್ ಆಗಿ ಗ್ರೈಂಡ್ ಮಾಡಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನೇ ಹಾಕಿ, ಆಮೇಲೆ 6 ಲವಂಗ, 1.5 ಇಂಚು ಚಕ್ಕೆ, ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, 2.5 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ. ನಿಮಗೆ ಖಾರ ಕಡಿಮೆ ಬೇಕು ಅಂತ ಇದ್ದರೆ ನೀವು 1.5 ಅಥವಾ 2 ಹಾಕ್ಕೊಳ್ಳಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಆದ್ದರಿಂದ ನಾವು 2.5 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿದ್ದೀವಿ. 1.5 ಸ್ಪೂನು ಇಲೈಚಿ ಪೌಡರ್. 1 kg 1 ಸ್ಪೂನ್ ಹಾಕಿದ್ರೆ ಸಾಕು, ಇಲ್ಲಾಂದ್ರೆ 1.5 kg ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ನಾವು ಬಿರಿಯಾನಿ ಮಸಾಲ ಮನೆಯಲ್ಲೇ ಮಾಡಿದ್ದೀವಿ. ಬಿರಿಯಾನಿ ಮಸಾಲ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ರೆಸಿಪಿ ಹಾಕ್ತೀನಿ. ರುಚಿಗೆ ತಕ್ಕನಷ್ಟು ಉಪ್ಪು, ನಾನಿಲ್ಲಿ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಆಮೇಲೆ ಚೆಕ್ ಮಾಡ್ಕೊಂಡು ಬೇಕಾದರೆ ಮತ್ತೆ ಹಾಕ್ಕೊತೀನಿ. 1.5 ನಿಂಬೆಹಣ್ಣು, ಒಂದು ಫುಲ್ ನಿಂಬೆಹಣ್ಣು ಮತ್ತು ಇನ್ನೊಂದು ಅರ್ಧ ನಿಂಬೆಹಣ್ಣು ರಸ ಹಾಕಿದ್ದೀನಿ. 200 ml ಕರ್ಡ್ ಹಾಕಿದ್ರೆ ಸಾಕು. ಆಮೇಲೆ ಶಾಜೀರಾನ 1.5 ಸ್ಪೂನ್ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 7 ರಿಂದ 8 ಹಾಕಿದ್ರೆ ಸಾಕು. ಹಾಲು ಒಂದು 3/4 ಕಪ್ ಅಷ್ಟು ಹಾಕಿದ್ದೀನಿ. ಅದಾದಮೇಲೆ ಈಕ್ವಲ್ ಕ್ವಾಂಟಿಟಿನಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಹಾಕ್ಕೊಂಡಿದ್ದೀನಿ. ಫಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಫ್ರೈ ಮಾಡಿರೋವಂಥ ಆನಿಯನ್ಸ್ನ ಹಾಕೋಣ. ಫುಲ್ಲಾಗಿ ಹಾಕೋದು ಬೇಕಾಗಿಲ್ಲ ಆನಿಯನ್ಸು. ಒಂದು ಸ್ವಲ್ಪ ಒಂದು 2 ಟೀ ಸ್ಪೂನ್ ಅಷ್ಟು ಎತ್ತಿಟ್ಕೊಳ್ಳಿ, ಬಾಕಿ ಎಲ್ಲ ಹಾಕಿಬಿಡಿ. ಹಾಕಿದ್ಮೇಲೆ ಆಯಿಲ್, ಇದು ಫ್ರೈ ಮಾಡಿರೋವಂಥ ಆಯಿಲ್ ಇದೆಯಲ್ಲ, ಆನಿಯನ್ಸ್ನ ಫ್ರೈ ಮಾಡಿರೋವಂಥ ಆಯಿಲ್, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಿ. ಇದು ಮಿನಿಮಮ್ 2 ಅವರ್ಸ್ ಆದರೂ ಮ್ಯಾರಿನೇಟ್ ಆಗಲೇಬೇಕು, ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವು ಒಂದು ದಿವಸ ನಾಳೆ ಮಾಡೋ ಹಾಗಿದ್ರೆ ಇವತ್ತು ನೈಟೇ ಮಸಾಲ ಹಾಕಿ ಫ್ರಿಜ್ನಲ್ಲಿ ಇಟ್ಬಿಡ್ಬೋದು. ನೆಕ್ಸ್ಟು ರೈಸ್ ಮಾಡೋದು ನೋಡೋಣ. ಸೊ ಇಲ್ಲಿ ನಾನು ಅಟ್ಲೀಸ್ಟ್ ಒಂದು 3 ಲೀಟ್ರ್ ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು 5 ಲವಂಗ, 1.5 ಇಂಚಷ್ಟು ಚಕ್ಕೆ, ಶಾಜೀರಾ 1.5 ಸ್ಪೂನು, ಇಲೈಚಿ ಪೌಡರ್ 1.5 ಸ್ಪೂನು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ, ಆಮೇಲೆ ನಿಂಬೆಹಣ್ಣಿನ ರಸ ಒಂದು ಅರ್ಧ ನಿಂಬೆಹಣ್ಣಿನ ರಸ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ನೀರನ್ನ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಇದೊಂದು ಸುಮಾರು 7 ರಿಂದ ಇಲ್ಲ 10 ರಿಂದ 15 ನಿಮಿಷ ಆದರೂ ಆಗುತ್ತೆ ನೀರು ಚೆನ್ನಾಗಿ ಕುದಿಯೋದಕ್ಕೆ. ಅಕ್ಕಿ ಹಾಕೋದಕ್ಕಿಂತ ಮುಂಚೆ ಒಂದು ನೋಡ್ಕೊಳ್ಳಿ, ಇಷ್ಟು ನೀರು ಹಾಕಿದ್ರೆ ಸಾಕು, 2 ಸತಿ ಹಾಕಿದ್ರೇ ಸಾಕು. ಇದಾದ್ಮೇಲೆ ಅಕ್ಕಿನ ಹಾಕೋಣ. ನಾವು ಬಾಸ್ಮತಿ ರೈಸ್ನ ಚೆನ್ನಾಗಿ ಒಂದು 4-5 ಸಾರಿ ತೊಳೆದಿಟ್ಟು ನೆನೆಯಕ್ಕೆ ಇಟ್ಬಿಡಿ. ಒಂದು ಅರ್ಧ ಗಂಟೆ ಹೊತ್ತಾದರೂ ಮಿನಿಮಮ್ ನೆನೆಯಲಿ. ಅದಾದಮೇಲೆ ನೀರಿಗೆ ಹಾಕಿದ್ಮೇಲೆ ಒಂದು 70% ಕುಕ್ ಆಗಲಿ ರೈಸ್ ಕುಕ್ ಆದಮೇಲೆ ಫಸ್ಟ್ ಲೇಯರ್ ರೈಸ್ ಎತ್ತಿ ಹಾಕಿ, ಮತ್ತೆ ಸೆಕೆಂಡ್ ಲೇಯರು ಎತ್ತಿ ಹಾಕಿಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಈ ಥರ ಸ್ಪ್ರೆಡ್ ಮಾಡೋ ಅಷ್ಟರಲ್ಲಿ ಒಂದು 2 ಮಿನಿಟ್ಸ್ ಆದರೂ ಆಗಿರುತ್ತೆ. 2 ಮಿನಿಟ್ಸ್ ಆದಮೇಲೆ ಇರೋ ನೀರನ್ನ ಫುಲ್ಲು ಡ್ರೈನ್ ಮಾಡಿ ಇರೋ ಎಲ್ಲ ರೈಸು ಇದರಲ್ಲಿ ಹಾಕ್ಬಿಡಿ. ರೈಸ್ ಎಲ್ಲ ಹಾಕಿದ್ಮೇಲೆ ಬಿರಿಯಾನಿ ಪೌಡ್ರನ್ನ ಒಂದು ಅರ್ಧ ಸ್ಪೂನು ಈ ಥರ ಹಾಕ್ಬಿಡಿ. ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಫ್ರೈ ಮಾಡಿರೋಂಥ ಆನಿಯನ್ ಆವಾಗಲೇ ಸ್ವಲ್ಪ ಎತ್ತಿಟ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಆ ಆನಿಯನ್ಸ್ನೂ ಮೇಲ್ಗಡೆ ಸ್ವಲ್ಪ ಹಾಕಿದ್ಮೇಲೆ ಒಂದು ಅರ್ಧ ಲೋಟ ಹಾಲು. ಈ ಅರ್ಧ ಲೋಟ ಹಾಲಿಗೆ ನಿಮ್ಮ ಹತ್ರ ಸ್ಯಾಫ್ರನ್ ಇತ್ತು ಅಂದರೆ ನೀವು ಸ್ಯಾಫ್ರನ್ನು ಯೂಸ್ ಮಾಡ್ಕೋಬಹುದು, ಅಥವಾ ನಿಮ್ಮ ಹತ್ರ ಯೆಲ್ಲೋ ಫುಡ್ ಕಲರ್ ಇತ್ತಂದರೆ ಯೆಲ್ಲೋ ಫುಡ್ ಕಲರು ಯೂಸ್ ಮಾಡ್ಕೋಬಹುದು. ನನಗೆ ಸಾಮಾನ್ಯವಾಗಿ ಫುಡ್ ಕಲರ್ ಇಷ್ಟ ಆಗಲ್ಲ. ಸ್ಯಾಫ್ರನ್ ಈಗ ಮನೇಲಿ ಇಲ್ಲ, ಖಾಲಿ ಆಗಿಬಿಟ್ಟಿದೆ, ಇಲ್ಲಾಂದ್ರೆ ನಾನು ಸ್ಯಾಫ್ರನ್ ಆಗಿ ತೋರಿಸ್ತಾ ಇದ್ದೆ. ನಾನು ಹಸಿ ಹಾಲು ಹಾಗೆ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕಿ
ಎಲ್ಲ ಕಡೆನೂ ಗೀ ಈ ಥರ ಸ್ಪ್ರೆಡ್ ಮಾಡಿ ಬಿಟ್ಬಿಟ್ಟು ಆಮೇಲೆ ದಮ್ಮಿಗಿಡೋಣ ಈಗ ಬಿರಿಯಾನಿನ. ಸೊ ದಮ್ಮಿಗಿಡೋದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಸಿಲ್ವರ್ ಫಾಯಿಲ್ ತೊಗೊಂಡು ಎಲ್ಲ ಕಡೆನೂ ಏರ್ ಹೊರಗಡೆ ಬರದೇ ಇರೋ ಹಾಗೆ, ಗಾಳಿ ಹೊರಗಡೆ ಬರದೇ ಇರೋ ಹಾಗೆ ಕ್ಲೋಸ್ ಮಾಡಿ ತಟ್ಟೆನ ಹಾಕಿ ಮುಚ್ಚಿ ಒಂದು 5 ನಿಮಿಷ ಹೈ ಫ್ಲೇಮ್ನಲ್ಲಿ ಎಲ್ಲ ಕಡೆನೂ ತಿರುಗಿಸಿ ಬಿಸಿ ಮಾಡ್ತೀನಿ ಬಿರಿಯಾನಿ ಡೆಕ್ಸಾನ. ಫಸ್ಟು 5 ನಿಮಿಷ ಸೆಂಟ್ರಲ್ ಇಟ್ಟು ಆಮೇಲೆ ಆ ಕಡೆ ಸೈಡು ಈ ಕಡೆ ಸೈಡು ಅಂತ ಹೇಳಿ 4 ಕಡೆನೂ ನಾನು ತಿರುಗಿಸಿ ಇಟ್ಟು ಇವಾಗ ನಾವು ತವಾ ಮೇಲೆ ದಮ್ ಮಾಡೋಕೆ ಇಡೋಣ. ಲೋ ಫ್ಲೇಮ್ನಲ್ಲಿ ಒಂದು 30ರಿಂದ 35 ನಿಮಿಷ ಇಟ್ಟರೆ ಸಾಕು, ಬಿರಿಯಾನಿ ರೆಡಿ. ಬಿರಿಯಾನಿ ಮಾಡಿದ ತಕ್ಷಣ, ಆಫ್ ಮಾಡಿದ ತಕ್ಷಣ ತೆಗಿಯಕ್ಕೆ ಹೋಗಬೇಡಿ. ಒಂದು 10ರಿಂದ 15 ನಿಮಿಷ ಹಾಗೆ ಬಿಟ್ಟಿರಿ. 15 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಿದ್ರೆ ನಿಮಗೆ ನಿಮ್ಮ ಬಿರಿಯಾನಿ ರೆಡಿ ಆಗಿರುತ್ತೆ. ಸ್ಮೆಲ್ ಮನೆ ಫುಲ್ಲು ತುಂಬಿರುತ್ತೆ. ನೋಡಿ, ಕಲರೇ ಹಾಕಿಲ್ಲ ನಾವು. ಹಾಕದೇ ಇದ್ರೂ ಅದು ಹೇಗಿರುತ್ತೆ ಅಂತ ನೀವೇ ನೋಡಿ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ ನೋಡಿ. ಕಲರ್ ಹಾಕದೇ ಇದ್ರೂ ಆ ಯೆಲ್ಲೋ ಕಲರ್ ಅಂದರೆ ನಾವು ಖಾರದ ಪುಡಿ, ಅರಿಶಿಣದ ಪುಡಿ ಎಲ್ಲ ಹಾಕಿರೋದ್ರಿಂದ ಆ ಕಲರ್ ತಾನಾಗೆ ಬಂದ್ಬಿಡುತ್ತೆ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಮಸಾಲ ಎಲ್ಲ ಕೆಳಗಡೆ ಇರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ. ಇಮಿಡಿಯೇಟಾಗಿ ಓಪನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ರೈಸ್ ಬ್ರೇಕ್ ಆಗುತ್ತೆ. ನೀವೊಂದು 15 ನಿಮಿಷ ದಮ್ ಮಾಡಿ ಆಫ್ ಮಾಡಿದ್ಮೇಲೆ ಒಂದು 15 ನಿಮಿಷ ಬಿಟ್ಟು ಓಪನ್ ಮಾಡಿದ್ರೆ ರೈಸ್ ಬಂದ್ಬಿಟ್ಟು ಬ್ರೇಕ್ ಆಗಲ್ಲ. ಅದೊಂದು ಸ್ಮಾಲ್ ಟಿಪ್ಸು. ನೋಡಿ, ಚಿಕನ್ ಚೆನ್ನಾಗಿ ಬೆಂದಿದೆ. ರೈಸ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಉದುರಿ ಆಗಿದೆ ಅಷ್ಟೇ. ಸೊ ಹೈದ್ರಾಬಾದಿ ಬಿರಿಯಾನಿ ಈಸ್ ರೆಡಿ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ನಿಮ್ಗೆ ಸಪೋಸ್ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ನಿಮ್ಮ ಮೆಸೇಜ್ಗೆ ರಿಪ್ಲೈ ಮಾಡ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.